Welcome. You not. ಅಂಕಲ್ ನೋಡಿ ಇವನ್ನ ಬೀಳಿಸವನೆ ಪೋಸನಫು. ಓಕೆ, ದಿಸ್ ಈಸ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಲೈಫ್ ಆ್ಯಕ್ಚುಲಿ. ಪ್ರತಿ ಸತಿ ಮನೆ ಶಿಫ್ಟ್ ಮಾಡಬೇಕಂದ್ರೆ ಕಷ್ಟ. ಇದು ನಮ್ಮನೆ ಅಲ್ಲ, ಇವನು ಅತ್ತೆ ಬೀಳಿಸ್ಕೊಂಡ. ಇದು ನಮ್ಮನೆ ಅಲ್ಲ, ಇಲ್ಲಿ ಇದ್ರಲ್ಲ ಅವರು. ಇದೇ ಬಿಲ್ಡಿಂಗ್ ಅವರಿರೋದು. ಇದೆ ಬರ್ಲಿನ್ ಸಿಟಿಗೆ ಅವರು ಬರ್ತಾ ಇದ್ದಾರೆ. ನಾವಿರೋದು ಪಾಟ್ಸ್ಡ್ಯಾಮ್ ಸಿಟಿ. Welcome. You not. Okay. ಹಾಯ್, ವೆಲ್ಕಮ್ ಟು ಅವರ್ ಫ್ರೆಂಡ್ಸ್ ನ್ಯೂ ಹೋಮ್. ಇದು ನಮ್ಮ ಫ್ರೆಂಡ್ ಅವರ ಹೊಸ ಮನೆ. ನಮ್ ಜೊತೆ 3 ತಿಂಗಳು ನಮ್ ಜೊತೆ ಇದ್ರು ಆ ಮನೇಲಿ. ಇವಾಗ ಅವ್ರು ಕಂಪ್ಲೀಟ್ ಆಗಿ ಈ ಮನೆಗೆ ಶಿಫ್ಟ್ ಆಗ್ತಿದ್ದಾರೆ. 3 ಜನ ಮಾತ್ರ ಈ ಮನೇಲಿ ಇರ್ತಾರೆ. ಅಂಡ್ ಅವಾಗ್ಲೇ ಸ್ವಲ್ಪ ತಗೊಂಡೆ ಕ್ಲಿಪ್ಪಿಂಗ್ ಎಲ್ಲ ಬರ್ತಾ ಇವಾಗ ಆಲ್ರೆಡಿ ನೈಟ್ ಇದೆ ನಾವು ಶಿಫ್ಟ್ ಮಾಡ್ತಾ ಇರೋದು. ಮಾರ್ನಿಂಗ್ ಹಾಲೆಲ್ಲ ಉಗ್ಸಿ ಅದ್ರದೆಲ್ಲ ವಿಡಿಯೋ ಎಲ್ಲ ಕಂಪ್ಲೀಟ್ ಆಗಿ ಹಾಕ್ತೀವಿ, ಹೋಮ್ ಸೆರೆಮನಿ ತರ ಎಲ್ಲ ಮಾಡಿ. ಇನ್ನೊಂದು, ಈ ಮನೇಲಿ 2 ರೂಮ್ ಇದೆ, 1 ಕಿಚನ್ ಮತ್ತೆ 1 ಕಾಮನ್ ಟಾಯ್ಲೆಟ್ ಅಂದ್ರೆ ಬಾತ್ರೂಮ್ ಇದೆ. ಸ್ಟೋರೇಜ್ ಸ್ಪೇಸ್ ತುಂಬಾನೇ ಇದೆ. ಬನ್ನಿ ಫಸ್ಟ್ ಕಿಚನ್ ಇಂದ ಸ್ಟಾರ್ಟ್ ಮಾಡೋಣ. ಬನ್ನಿ, ಇದೆ ಕಿಚನ್. ನಾನು ಹಿಂದೆ ಇರೋದೇ ಕಿಚನ್. ಇದು ಫುಲ್ ಕಿಚನ್. ಇದು ಚೆನ್ನಾಗಿ ಎಲ್ಲ ಎಕ್ಯೂಬ್ಡ್ ಎಲ್ಲ ಐಟಮ್ಸ್ ಕೊಟ್ಟಿದ್ದಾರೆ. ಪ್ಲೇಟ್, ಗ್ಲಾಸ್ ಎಲ್ಲ. ಅಂದ್ರೆ ಇದು ಬಂದು ಯಾವ ತರ ಇದು ಫರ್ನಿಶ್ಡ್, ಫುಲ್ಲಿ ಫರ್ನಿಶ್ಡ್ ಮನೆ. ಹಂಗಾಗಿ ಎಲ್ಲಾನು ಕೊಡ್ತಾರೆ. ಎಲ್ಲಾನು ಕೊಡ್ತಾರೆ. ಅಂಡ್ ಇದು ಲೈಟ್ ಸೂಪರ್ ಆಗಿದೆ. ಇದನ್ನ ಸ್ವಲ್ಪ ಝೂಮ್ ಮಾಡಿ. ಓಕೆ, ಕಮ್. ಎಂಟ್ರೆನ್ಸ್ ಅಲ್ಲಿ ಬರ್ತಿದ್ದಂಗೆ ಇಲ್ಲೇ ವಾಷಿಂಗ್ ಮಿಷಿನ್ ಇದೆ. ವಾಷಿಂಗ್ ಮಿಷಿನ್ ಇದು ಸ್ಟೋರೇಜ್ ಪ್ಲೇಸ್. ಇದರಲ್ಲಿ ಆಲ್ಮೋಸ್ಟ್ ಲಿಕ್ವಿಡ್, ಅದು ಇದು ಸೋಪ್, ಆಯಿಲ್, ವಾಷಿಂಗ್ ಗೆ ಏನೇನ್ ಬೇಕೋ ಅದೆಲ್ಲ ಇದೆ. ಅಂಡ್ ದಿಸ್ ಇಸ್ ಸಿಂಕ್. ನಾರ್ಮಲ್ ಆಗಿ ಎಲ್ಲರೂ ಗೊತ್ತಿರುತ್ತೆ. ಇದು ಸ್ಟೋರೇಜ್ ಏರಿಯಾ. ಕಪ್ಸ್ ಎಲ್ಲ ಫರ್ನಿಶ್ಡ್ ಅಂತ ಹೇಳಿದ್ನಲ್ಲ, ಸೊ ಕಪ್ಸ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಇದು ಪ್ಲೇಟ್ಸ್ ಎಲ್ಲ, ಬೌಲ್ ಎಲ್ಲ ಇದೆ. ಅಂಡ್ ಇದು ಮೇನ್ ಥಿಂಗ್, ನಮ್ ಬಾಯ್ಸಿಗೆ ಬೇಕಾಗಂತ ಐಟಮ್ ಗ್ಲಾಸಸ್. ಅದಾದ್ಮೇಲೆ ಚಿಮ್ನಿ, ಸ್ಟವ್, ದೊಡ್ಡದು. ದಿಸ್ ಇಸ್ ಒನ್ ಸ್ಟೋರೇಜ್ ಏರಿಯಾ. ಅಂಡ್ ಇದೆಲ್ಲ ಕಿಚನ್ ಸೆಟ್ ಫುಲ್ ಕೊಟ್ಬಿಟ್ಟಿದ್ದಾರೆ, ಪ್ಯಾನ್ ಎಲ್ಲಾನು. ಅಂಡ್ ಇದು ನಾರ್ಮಲ್ ನಮ್ದು ಸೌಟ್ ಚೂರಿ ಎಲ್ಲ ಇದೆ. ಇದು ಒಂದು ಇದರಲ್ಲಿ ಏನೇನೋ ಇದೆ. ಸ್ಟೋರೇಜ್ ಏರಿಯಾ ಇದೆ. ಎಕ್ಸ್ಟ್ರಾ ಮೇ ಬಿ ಕಾಂಪ್ಲಿಮೆಂಟರಿ. ಸೀರಿಯಸ್ಲಿ. ಓಕೆ, ಇದೆಲ್ಲ ಗ್ಲಾಸಸ್, ಏನಾರ ಬೌಲ್ ಇವರಿಗೆ ಏನಾದ್ರು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ. ಅಂಡ್ ದಿಸ್ ಇಸ್ ಸಿಟ್ಟಿಂಗ್ ತರ ಕೊಟ್ಟಿದ್ದಾರೆ, ಅದು ಅಷ್ಟೊಂದು ಇದಿಲ್ಲ. ಇದು ಮೇನ್ ಥಿಂಗ್, ಡಿಶ್ ವಾಷರ್. ಅಂಡ್ ಇದು ಚಿಕ್ಕ ಕೆಟಲ್. ಅಂಡ್ ಇದು ಜ್ಯೂಸ್ ಮೇಕರ್ ಇದೆ. ಅಂಡ್ ದೆನ್ ಸ್ಟ್ಯಾಂಡ್ ಇಂದ ಒಂದು ವ್ಯೂ. ಇವಾಗ ನೀವೇನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ನೀವ್ ವರ್ಕ್ ಆಗಿಲ್ಲ ಓಪನ್ ಮಾಡಿದ್ರೆ ಡೈರೆಕ್ಟ್ ಗಾಳಿ ಔಟ್. ಅಂದ್ರೆ ಇದ್ರ ಹೊರಗಡೆ ಇಲ್ಲಿಂದ ಒಂದ್ ವ್ಯೂ ಕಾಣುತ್ತೆ ಅನ್ಸುತ್ತೆ. ಇವಾಗ ಇಲ್ಲ, ಬೆಳ್ಕೋಗ್ಬಿಟ್ಟಿದೆ, ಅಷ್ಟೊಂದಿಲ್ಲ. ಆದ್ರೂ ತೋರಿಸ್ತೀವಿ ನೋಡಿ. ಅಂದ್ರೆ ಹಳೆ ವಿಡಿಯೋದಲ್ಲಿ ನಾವು ತಗೊಂಡಿದ್ರಲ್ಲಿದೆ, ಅದನ್ನ ಹಾಕ್ತೀವಿ. ಅಂಡ್ ಫ್ರಿಡ್ಜ್ ಮೇನ್ ಥಿಂಗ್, ಫ್ರಿಡ್ಜ್ ಇದೆ ಇಲ್ಲಿ. ಫ್ರಿಡ್ಜ್ ಅಂದ್ರೆ ರೆಫ್ರಿಜರೇಟರ್. ಇದು ಫ್ರಿಡ್ಜ್ ಬಂದು ಜರ್ಮನ್ ಕನ್ಫ್ಯೂಷನ್. ಇದು ಸ್ಟೋರೇಜ್ ಪ್ಲೇಸ್. ಅವರು ಪಟ್ಟಗ್ರಾಮ್ ತೂಳ್ ನಮ್ ಫ್ರೆಂಡಿಗೆ ಅದು ಫೇವ್ರೇಟ್, ಅದಕ್ಕೆ ಅದು ಏನೇನೋ ಖಾರ ಪುಡಿ ಅದೆಲ್ಲ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಏರಿಯಾ. ಅಂಡ್ ದೆನ್ ನೆಕ್ಸ್ಟ್ ವಾಶ್ರೂಮ್. ಈ ವಾಶ್ರೂಮ್ ಮುಂಚೆ ಇಲ್ಲೊಂದು ಸ್ಪೇಸ್ ಇದೆ. ಇಲ್ಲಿ ಬನ್ನಿಪ್ಪ ಕ್ಯಾಮ್ರಾಮ್ಯಾನ್. ಸ್ಟೋರೇಜ್ ಏರಿಯಾ ಎಷ್ಟು ದೊಡ್ಡದಿದೆ ನೋಡಿ. ಆಂಗರ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಇದು ವ್ಯಾಕ್ಯೂಮ್ ಲ್ಯಾಡರ್ ಎಲ್ಲ ಇದೆ ಕಡೆ. ವ್ಯಾಕ್ಯೂಮ್, ಕ್ಲೀನಿಂಗ್, ವೈಪ್ ಮಾಡೋದಕ್ಕೆ ಎಲ್ಲ ಇದೆ. ಮತ್ತೆ ಇಲ್ಲಿ ಹೆವಿ ಸ್ಟೋರೇಜ್. ಎಷ್ಟು ಸ್ಟೋರೇಜ್ ಕೊಟ್ಟರು ನೋಡಿ ಇವರಿಗೆ. ಹೆವಿ ಸ್ಟೋರೇಜ್ ಇದೆ ಇಲ್ಲಂತೂ. ಎಲ್ಲ ಜಾಕೆಟ್ ಗಿಕೆಟ್ ಎಲ್ಲ ಇಲ್ಲೇ ನೇತಾಕೊಂಡ್ ಬಿಡ್ಬೋದು ಅವರು. ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾವು ಬನ್ನಿ ನಮ್ಮ ಟಾಯ್ಲೆಟ್ಗೆ. ಫುಲ್ಲಿ ಫರ್ನಿಶ್ ಟಾಯ್ಲೆಟ್ ಪೇಪರ್ಸ್ ಕೊಟ್ಬಿಡ್ಲ, ಕಾಂಪ್ಲಿಮೆಂಟ್ರಿ. ಇದು ನಾರ್ಮಲ್ ಎಲ್ಲೋದ್ರೂ ಇದೊಂದೇ ಸಿಗಲ್ಲ, ನಾರ್ಮಲ್ ಆಗಿ ಸಿಗಲ್ಲ. ಬಾಟಬ್ ಇದಿದೆ. ಶವರ್. ಇದಕ್ಕೆ ಜೆಟ್ ಸ್ಪ್ರೇ ಏನನ್ನ ಇಫ್ ಯು ವಾಂಟ್ ಯು ಕ್ಯಾನ್ ಹ್ಯಾವ್ ಜೆಟ್ ಸ್ಪ್ರೇ. ಫಾಸೆಟ್ ಆಡ್ ಮಾಡ್ಕೋ. ಹೀಟರ್ ಇದು ಹಾಟ್ ವಾಟರ್ ಗಲ್ಲಿ ನೆನಕಿರಲ್ಲ, ಥರ್ಮೋಫ್ಲೋ ಲೈಟಿಂಗ್ ಕದದ ಗೀಸರ್ ಮಾದಿರಿ. ಮಿರರ್, ಸಿಂಕ್ ಅಂಡ್ ಪಾಯ್ಸಿಂಗ್ ಮೋಸ್ಟ್ ಫೇವರೇಟ್ ಕಂಪೌಂಡ್. ಗೇಮ್ ಮಾಡ್ಕೊಂಡಿಲ್ಲ.
ಅಂಡ್ ಇದೊಂದು ಮೈ ಗಾಡ್ ಒಂದು ಪೋರ್ಟ್ರೇಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ. ಓಕೆವಾ? ಇಲ್ಲ ಅದಾಗಿದೆ. ಬೆಡ್, ಟೇಬಲ್, ಲ್ಯಾಂಡ್ ನಾನೇ ಫಿಕ್ಸ್ ಮಾಡ್ಬಿಟ್ಟು ತೋರಿಸ್ತಿರ್ತಾರೆ ನಿಮ್ಗೆ. ವಾವ್, ಬ್ಯೂಟಿಫುಲ್. ಸಮೀರ ಹೆಂಗಿತ್ತು ಅಂತ ರೂಮ್ ಗೊತ್ತಿಲ್ಲ. ಇದು ಲ್ಯಾಂಪ್, ಇದು ಲೈಟ್, ಆಮೇಲೆ ಇದು ಸ್ಟೋರೇಜ್ ಇದೆಯಾ ನಾರ್ಮಲ್. ಇದು ಕಬೋರ್ಡ್, ಬನ್ನಿ ಮುಂದೆ ಬನ್ನಿ. ಕಬೋರ್ಡ್ ಎಲ್ಲ ಬಟ್ಟೆ ಇಟ್ಕೊಳಕ್ಕೆ ಇದೇ ತರನೇ ಆ ಕಡೆಗೂ ಇದೆ. ಆಮೇಲೆ ಇಲ್ಲಿ ಬ್ಯೂಟಿಫುಲ್ ಮಿರರ್ ಇದೆ. ನಮ್ ಸಮೀರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ಅವ್ನ್ ಯಾವಾಗ್ಲೂ ಸ್ಟೈಲ್ ಜಾಸ್ತಿ, ಅವನಿಗೆ ಜಾಸ್ತಿ ಯೂಸ್ ಆಗುತ್ತೆ ಮಿರರ್. ಇಲ್ಲಿ ಲೈಟರ್ಸ್ ಅವನಿಗೆ ಜಾಸ್ತಿ ಇದು ಎಲ್ಲ ಏನೇನೋ ಕೊಟ್ಟಿದ್ದಾರೆ. ಇನ್ನೊಂದೇನಂದ್ರೆ ಇವ್ರ ಓನರ್ ಸ್ವಲ್ಪ ಓಲ್ಡ್ ಇತ್ತು, ವಿಡಿಯೋದಲ್ಲಿ ಆಗದೆ ನೋಡ್ದಂಗೆ ಸ್ವಲ್ಪ ಓಲ್ಡ್ ಇದಾರೆ. ನಾನು ಅದೇ ಆಡ್ ಮಾಡ್ತೀನಲ್ಲ, ಅದು ಓಲ್ಡ್ ಇದಾರೆ. ಆದ್ರೆ ಅವ್ರು ಏನಂದ್ರೆ ಎಷ್ಟು ಒಳ್ಳೆಯವ್ರಂದ್ರೆ, ಈ ಮನೆಗೆ ನಾವೇನ ಬೆಡ್ ಕವರ್ ಈ ತರ ಎಲ್ಲ ಹಾಕೊಂಡ್ಬೇಕು, ಫ್ಯೂ ಥಿಂಗ್ಸ್ ನಾವೇ ತಗೊಂಡ್ಬೇಕು, ಅದು ಅವ್ರು ಕೊಡಲ್ಲ. ಆದ್ರೆ ಅವ್ರೆಲ್ಲಾನು ಟವಲ್ ಎಲ್ಲಾನು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿ ಇವ್ರ ಹತ್ರ ಇದ್ರುನು ಕೊಡಿ ಅಂತಾನೆ ಇರತ್ತೆಲ್ಲ ಬ್ರ್ಯಾಂಡ್ ನ್ಯೂ ಅಂದಿದ ತಕ್ಷಣ ಆತರ. ಸಿಕ್ಕಾಪಟ್ಟೆ ಒಳ್ಳೆ ಮನುಷ್ಯ ಯಾರು ಅವ್ರು. ಮನೆ ಸಮೀರ್ ಹೋಗ್ಬಿಟ್ಟ ಅಲ್ಲ ಬಿಡು. ಬಾಲ್ಕನಿ ವ್ಯೂ, ಇಲ್ಲಿಂದ ವ್ಯೂ ಇದೆ. ಈ ವ್ಯೂ ಕತ್ಲೆ ಆಗಿದೆ, ಇಲ್ಲಿಂದ ವ್ಯೂ ಅಟ್ಯಾಚ್ ಮಾಡ್ತೀವಿ. ಅಂಡ್ ದಿಸ್ ಇಸ್ ದ ಬಾಲ್ಕನಿ. ಈ ಮನೇಲಿ ಲಾಂಡ್ರಿ ಅದೇ ಇದು ಬಟ್ಟೆ ಎಲ್ಲ ಒಣಗಾಕೋದಕ್ಕೆ. ಅಂಡ್ ದಿಸ್ ಇಸ್ ದ ಟೇಬಲ್. ಒಳ್ಳೆ ವ್ಯೂ ಇರುತ್ತೆ, ಸಮ್ಮಟ್ಟೆ ಮಾಡಿ ಕುತ್ಕೊಂಡು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಅಂಡ್ ಇದು ಕಾಮನ್ ಅಂದ್ರೆ ಈ ರೂಮ್ಗೂ ಅಟ್ಯಾಚ್ ಬಾಲ್ಕನಿ ಇದು. ನೋಡಿ ಆ ಕಡೆಯಿಂದ ಕ್ಯಾಮ್ರಾಮನ್ ಇದಾರ, ಈ ರೂಮ್ ಈಗ ಇಲ್ಲಿಂದ ಡೈರೆಕ್ಟ್ ಆ ರೂಮ್ ಹೋಗ್ತೀವಿ. ಇದು ವ್ಯೂ. ನಮ್ ಫ್ರೆಂಡ್ ಇವಾಗ ತೋರಿಸ್ತಾರೆ ಕ್ಯಾಮ್ರಾಮನ್. ಹಾಲ್ ಕಮ್ ಬೆಡ್ರೂಮ್. ಹಾಲ್ ಕಮ್ ಬೆಡ್ರೂಮ್ ತರಾನೇ, ಆದ್ರೆ ಬ್ಯೂಟಿಫುಲ್ ಆಗಿದೆ. ತುಂಬಾ ದೊಡ್ಡದು. ಆ ರೂಮ್ ಚಿಕ್ಕದು, ಇದು ತುಂಬಾ ದೊಡ್ಡದು. ಅಂಡ್ ಇದು ನಾರ್ಮಲ್ ಆಗಿ ಬಾಲ್ಕನಿ ದೊಡ್ಡ ವ್ಯೂ ಬರುತ್ತೆ. ಡೈರೆಕ್ಟ್ ಆಗಿ ಬೆಳಗ್ಗೆ ಸೂರ್ಯ ಹುಟ್ಟ ಅಂದ್ರೆ ಡೈರೆಕ್ಟ್ ಆಗಿ ಮಗಕ್ಕೆ ಹೊಡಿತೆ, ಡೈರೆಕ್ಟ್ ಆಗಿ ಎದೊಳಿ ಅಂತ. ಇಲ್ಲಿ ಡೈನಿಂಗ್ ಟೇಬಲ್ ತರನ ಏನೋ ಸಿಂಪಲ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಮೈ ಫೇವ್ರೆಟ್. ಫ್ರೆಂಡ್ಸ್ ಎಲ್ಲ ಬಂದ್ರೆ ಎಲ್ಲ ವ್ಯೂ ಜಾಲಿ ಮಾಡಿ ಬಾಲ್ಕನಿ. ಅದಾದ್ಮೇಲೆ ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ, ಗ್ಲಾಸ್ ಟೇಬಲ್. ಎರಡು ಚಿಕ್ಕ ಸೋಫಾ. ನನಗೆಲ್ಲ ತುಂಬಾ ಒಳ್ಳೆ ಮನುಷ್ಯ ಅಂತ ನೋಡ್ರಿ. ಬ್ರ್ಯಾಂಡ್ ನ್ಯೂ ಅಲ್ಲ ಟವಲ್ ಬಿಡಿ ನೋಡಿ, ಓಪನ್ ಮಾಡಿ ತೆಗ್ದಿಲ್ಲ. ಬೆಡ್ ಕವರ್ಸ್ ಡಬಲ್ ಬೆಡ್. That's big bed. ಅಂಡ್ ಇದನ್ನ ಇಬ್ರು ಕೊಡ್ತೀವಿ. ಇವರು ಈಸ್ಕೊಂಡಿದ್ದಿದ್ರೆ €7 ಒಂದಕ್ಕೆ. ಸೊ ದೇ ಹ್ಯಾವ್ ಗಿವನ್ 777 ನೋಡಿ. 3 ಇದು ಬಂದು €3.50. ಇವ್ರಂತೂ ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ ಅಷ್ಟೊಂದು. ನೋಡಿ ಒಂದೊಂದು ಟವಲ್ €4 ಇದೆ. ಇದನ್ನ ಹತ್ರ ನಿಜ ತಗೊಂತ ಇರ್ಲಿಲ್ಲ ಇವ್ರು. ಬಿಡು ಬೇಡ, ಇರೋದ್ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟಿದ್ರು. 3.5 ನೀಟಾಗಿ ಮೇಂಟೈನ್ ಮಾಡೋದು ಅವ್ರ ಹತ್ರನೇ ಇದೆ. 8 ಇದೆ ಇದು. இவ்ளோ பே பண்ணி ஏன் வாங்கிட்டு இருக்கடா? அவ்வளோ ஆக்ட் பண்ணிட்டியா? ಐ ಮೀನ್ ಅಷ್ಟೊಂದು ಆಕ್ಟ್ ಮಾಡ್ದ ಒಳ್ಳೆ ಹುಡುಗರ ತರ ಅಷ್ಟೊಂದು ಕೊಟ್ಟಿದ್ದಾರೆ ಅಂತ. ಅಂಡ್ ಆ ರೂಮಿಗೆ ಟಿವಿ ಇಲ್ಲ, ಈ ರೂಮಿಗೆ ಟಿವಿ ಇದೆ, ರಿಮೋಟ್ ಇದೆ. ಇಲ್ಲ ಸ್ಟೋರೇಜ್ ಏರಿಯಾ ಇದೆ. ಐರನ್ ಬಾಕ್ಸ್ ನಮ್ಗೆ ಆಮೇಲೆ ಕೊಟ್ಟಿಲ್ಲ. ಐರನ್ ಬಾಕ್ಸ್ ಎಲ್ಲ ರ್ಯಾಕರ್ ಇದೆ. ಅಂಡ್ ಅದು ಒಂದು ಪೇಂಟಿಂಗ್ ಸಾರಿ ಪೋರ್ಟ್ರೇಟ್. ದಿಸ್ ಇಸ್ ಲ್ಯಾಂಪಾ. ಅದ್ಮೇಲೆ ಇದೊಂದು ಟೇಬಲ್, ಚೇರ್ ಇದೆ. ಇದೇನಂತ ನಂಗೂ ಗೊತ್ತಿಲ್ಲ. 2 ಸತಿ ಬಂದು ಸರಿ ಮಾಡ. ಅದೇನ ಶೋಪೀಸ್ ಯಾರಿಗಾನ ಗೊತ್ತಿರ ಪ್ಲೀಸ್ ಕಮೆಂಟ್ ಮಾಡಿ. ಅಂಡ್ ದೆನ್ ಬೆಡ್. ಇದು ಪುಣ್ಯಾತ್ಮ ಆಗ್ಲೇ ಪಿಂಕ್. ಇದು ಬ್ಲಾಂಕೆಟ್. ಆಕ್ಚುಲಿ ಬ್ಲಾಂಕೆಟ್ 3 members కి తనితనిగా బ్లాంకెట్ కుట్టిట్టిక్కడ. €10 €30 బ్లాంకెట్ కాయిచ్చు. 4 పిల్లో. என்னடா இவ்ளோ அழகா? இது எக்ஸ்ட்ரா கொடுத்துட்டு இருக்காடா. ஓகே தெரிஞ்சிருச்சு, புரிஞ்சிருச்சு. சாரி. ஃபர்ஸ்ட் இந்த இது மேல போட்டுட்டு அப்புறமா அந்த பெட் கவர் போடணும் நீ. அந்த மாதிரி கொடுத்துட்டு இருக்கா. அது பெட் கவர் இல்லடா, அது பில்லோ கவர். அண்ட் தென் தட் இது பிளாங்கெட் இருக்குல்ல, இது போடுறது கவர். அண்ட் திஸ் இஸ் த மிரர். ஷோ பண்ணு. நீ ಇರೋದಾಕಿನಲ್ಲ ಏನೋ ಫೈಲ್ಸ್ ಎಲ್ಲ ಇಟ್ಟಿದ್ದಾರೆ. ಡೋಂಟ್ ಟಚ್ ಇಟ್. ಇವಾಗ ಮನೆ ತೆಗಿತಾ ಇದ್ನಲ್ಲ, ಹಿಂಗಲ್ಲ ಅವ್ನಿಗೆ ಟಚ್ ಮಾಡ್ತಾರ ಅಂತ. ಎಷ್ಟು ಸಮಥಿಂಗ್ ಸ್ಟೋರೇಜ್ ಏರಿಯಾ.
ಇದೊಂದು ಲ್ಯಾಪ್, ಇದು ವೈಫೈ ನಾರ್ಮಲ್. ಆಕ್ಚುಲಿ ಇವ್ರು ಎಷ್ಟೊಂದು ಇದು ಕೊಟ್ಬಿಟ್ಟಿದ್ದಾರೆ ಎಕ್ಸ್ಟೆನ್ಷನ್ ಬಾಕ್ಸ್. ಪಾಪ ಒಳ್ಳೆ ಯಾವ್ದೋ ತೆಗೆದು ಓದಕ್ಕಂತೂ ಸಾಧ್ಯನೇ ಇಲ್ಲ. ಅಂಡ್ ಏನ್ ಗೊತ್ತಿಲ್ಲ, ರೆಸಿಪಿ ಬುಕ್ಸ್ ಇಟ್ಟಿದ್ದಾರೆ. ಇದು ಯಾವ ಸ್ಟೇಟ್ ಡಿಶ್ ಐ ಡೋಂಟ್ ನೋ, ಯಾವ ಕಂಟ್ರಿ ಡಿಶ್ ಐ ಡೋಂಟ್ ನೋ. ಆಮೇಲೆ ಇದು ಬಂದು ಇಟ್ ಇಸ್ ಇಟಾಲಿಯನ್ ಡಿಶ್. ಇದು ಬುಕ್ ಇದ ನಾನು ನೋಡಿದ್ರೆ ಇಷ್ಟ ಆಗುತ್ತೆ ನನಗೆ. ಮೇ ಬಿ So we can expect more dishes from Shweta. ಇಟಾಲಿಯನ್ ಡಿಶಸ್. Italian dishes. ದಿಸ್ ಇಸ್ ಒನ್ ಪುಟಿ. ಆಕ್ಚುಲಿ ಇವ್ರಿಗೆ ಫ್ಯಾನ್ ಫ್ರೀ ಆಗಿ ಕೊಟ್ಟರು ನಮ್ಗಲ್ಲಿಲ್ಲ, ನಾವು ದುಡ್ಡಾಗಿ ತಗೊಂಡಿದ್ವಿ. ಇವ್ರು ಅದನ್ನ ಹೇಳ್ಕೊಂಡ್ ಬಂದ್ರು, ನಾ ಫ್ಯಾನ್ ಬ್ಯಾಗ್ ತಗೊಂಬೇಕಲ್ಲಿ. ಇವಾಗ ಒಂದು 35-40 euros ಟೇಬಲ್ ಫ್ಯಾನ್ ಅವ್ರಿಗೆ ಸಾಲಲ್ಲ. ಸನ್ಲೈಟ್ ಎಲ್ಲಿಂದ ಜಾಸ್ತಿ ಎಲ್ಲ ಯಾವಾಗ್ಲೂ ಮಾಡೋದ್ ಮಾಡ್ತಾಳೆ, ಬೀಳಿಸ್ತಾಳೆ. ನಾನಲ್ಲ, ಇವಾಗ ನಾನ್ ಮಾಡಿದ್ರೆ ನಾನೇ ಅಂತ ಹೇಳ್ತೀನಿ. ನಾನ್ ಮಾಡಿಲ್ಲ ಅಂದ್ರೆ ಹೆಂಗ್ ಒಪ್ಕೊಳ್ಳೋದು, ನನ್ಗೆಲ್ಲ ಬಂದ್ಬಿಟ್ರೆ ಅಂತ ನಾನಲ್ಲ ಅಂತ ಹೇಳ್ತೀನಿ. ಆದ್ರೆ ಇವಾಗ ಮಾಡಿದ್ರೆ ಆಕ್ಚುಲಿ ಅವಳೇ ಮಾಡಿರ್ತಾಳೆ, ನಾನಲ್ಲ ಅಂತ ಬಂದಾಗ. ಆದ್ರೆ ಫ್ಯೂ ಟೈಮ್ಸ್ ಅಷ್ಟೇ. ಇದು 3 ಸ್ಟೋರೇಜ್ ಕೊಟ್ಟಿದ್ದಾರೆ. ಇದೊಂದು ಸ್ಟ್ಯಾಂಡ್. ಇವ್ರು ಏನ್ ಜಾಸ್ತಿ ಯೂಸ್ ಮಾಡಲ್ಲ, ಇದೊಂದು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಸ್ಟ್ಯಾಂಡರ್ಡ್ಸ್. ಈ ಕುಟ್ಟಿ ಅಲ್ಲಿ ಹೇಳ ಜಾಲಿ ಹೋಗ್ತಾನೆ ಒಂದು. Suit for someone. ಇದಿಷ್ಟ ಆಯ್ತು. ಈ ರೂಮಿಂದ ಆಚೆ ಬನ್ನಿ ಕ್ಯಾಮ್ರಾ ಬಂದ್ರೆ ಅದೇ ನಾರ್ಮಲ್ ಇಲ್ಲಿ ಹ್ಯಾಂಗ್ ಮಾಡ್ಬೇಕಂದ್ರೆ ಗೆಸ್ಟ್ ಎಲ್ಲ ಬರ್ತಾರಲ್ಲ. ಇವಾಗ ಸಡನ್ ಇವರೇ ಬಂದ್ರು ಹೊರಗಡೆಯಿಂದ ಅಂದ್ರೆ ಇಲ್ಲೇ ನೇತಾಕೋದಕ್ಕೂ ಜಾಕೆಟ್ ಗಳಿಗೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ. ಅಂಡ್ ಇದು ಒಂದು ಹ್ಯಾಂಗಿಂಗ್. ಇದು ಇಲ್ಲಿ ನಾರ್ಮಲ್ ಏನಾರ ಇಟ್ಕೊಳ್ಳೋದಕ್ಕೆ. ಇದು ನಾರ್ಮಲ್ ಸ್ಟೋರೇಜ್ ಸ್ಪೇಸ್. ಶೂಸ್ ಇಟ್ಕೊಂಡ್ರೆ ಇಟ್ಕೊಳ್ಬೋದು, ಇಲ್ಲ ಅಂದ್ರೆ ಅಲ್ಲೇ ಇವರೆಲ್ಲ ಇಲ್ಲೇ ಬಿದ್ದಿರುತ್ತೆ ಅಂತ ನಾನ್ ಅನ್ಕೋತೀನಿ. ಅಂಡ್ ಮೇಲೇನು ಇದೆ ಸ್ಟೋರೇಜ್ ಪ್ಲೇಸ್. ಅಂಡ್ ಇದಿಷ್ಟ ಆಗಿತ್ತು ನಮ್ ಫ್ರೆಂಡ್ ಮನೆಯ ಹೋಮ್ ಟೂರ್. ಆದ್ರೆ ಪಾರ್ಟ್ 2 ಅಲ್ಲಿ ಇವ್ರ ಮನೆ ಸೆರೆಮನಿ, ಅಂದ್ರೆ ಸಾರಿ ಮನೆ ಸೆರೆಮನಿ ಎಲ್ಲ ಮಿಕ್ಸ್ ಹೋಮ್ ಸೆರೆಮನಿ ಮಾಡ್ತೀನಿ ಈ ಮನೆದು ನಾಳೆ. ಅಂದ್ರೆ ಇವಾಗ ಆಲ್ರೆಡಿ ಆಲ್ಮೋಸ್ಟ್ ಟೈಮ್ ತೋರಿಸ್ತೀನಿ. ಇನ್ನ ಎಷ್ಟು ಬೆಳಕಿತ್ತು ತಾನೇ ನಾವು ಇವಾಗ ತೋರ್ಸುವಾಗ. ನಾನು ಎಷ್ಟು 8:20 ಇವಾಗ 8:20. ನಾವು ಬರುವಾಗ 7:30 ನಾವು ಬಂದಿದ್ದು. ಅವಾಗ ಓನರ್ ಬಂದ್ ಅದು ಪೇಪರ್ ಅಗ್ರಿಮೆಂಟ್ ಎಲ್ಲ ಸೈನ್ ಎಲ್ಲ ಮಾಡಿದ್ರು. ಅದೆಲ್ಲ ವಿಡಿಯೋ ತಗೊಂಡಿದೀನಿ, ಅದನ್ನೆಲ್ಲ ಆಡ್ ಮಾಡಿರ್ತೀನಿ ನೋಡಿ. ಅಂಡ್ ಹೋಮ್ ಸೆರೆಮನಿ ನಾಳೆ ಮಾಡ್ತೀವಿ. ನಾಳೆ ಬೆಳಗ್ಗೆನೆ ಬರ್ಬೇಕು ನಾನು. ಇವಳು ಆ ಮನೆಯಿಂದ ಈ ಮನೆಗ್ ಬಂದು ಇವರೆಲ್ಲ ಪಾಪ ಇವತ್ ಬಂದು ಎಲ್ಲ ಎಷ್ಟ್ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿ ಎಲ್ಲ ಸೆಟ್ ಮಾಡ್ಕೊತಾರೆ. ಮಾಡ್ಕೊಡೋಣ ಅಂತ ಅಷ್ಟೇ. ಯಾಕಂದ್ರೆ ನೀಟಾಗಿ ಇಟ್ಕೊಳ್ಳೋಣ. ಇವಾಗ ಕಾಲೇಜು ಇಲ್ಲ, ಕೆಲ್ಸ ಎಲ್ಲ ಮಾಡಕ್ಕೆ ಅಟ್ಲೀಸ್ಟ್ ಇವ್ರಿಗಾದ್ರೆ ಹೆಲ್ಪ್ ಮಾಡೋಣ. ಕೆಲ್ಸ ಇದೆ, ಹುಡುಕ್ತಾ ಇದೀವಿ. ಆದ್ರೆ ಏನಕ್ಕೆ ಇಲ್ಲಿ ಬರೋದು ಅಂತ ಮೇನ್ ರೀಸನ್ ಅಂದ್ರೆ ಇಲ್ಲಿ ಸುತ್ತಮುತ್ತ ತುಂಬಾ ಸ್ಟೋರ್ಸ್ ಎಲ್ಲ ಇದೆ. ಅಂಡ್ ವೇಕೆನ್ಸೀಸ್ ಇರುತ್ತೆ. ಕೇಳಿದ್ರೆ ಎಲ್ಲೋ ಒಂದ್ ಅಲಗ್ ಬುಲಕ್ಕಲ್ಲಿ ಸಿಕ್ಕೋರು ಸಿಗ್ಬೋದು ಅಂತ. ಅದು ಬಿಟ್ರೆ ಇನ್ನೇನಿಲ್ಲ. ನಾಳೆ ಹೋಮ್ ಸೆರೆಮನಿ ಮಾಡ್ತೀವಿ, ಹಾಲೆಲ್ಲ ಒಕ್ಕಿಸ್ತೀವಿ. ಬನ್ನಿ ನೋಡಿ, ಮಜಾ ಮಾಡಿ. ಅಂಡ್ okay, thank you for watching. Don't forget to like, share, comment and subscribe. Bye bye. So nakonde YouTube channel ಈಗ ಹೇಳು bye. Love you all. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇದು ಆಲ್ರೆಡಿ ನೆನ್ನೆದ ವಿಡಿಯೋ ಕಂಟಿನ್ಯೂಸ್ ಸುಮ್ಮನೆ ಇದು ಮಾಡ್ತಾ ಇದ್ದೀನಿ. ಇವತ್ತು ನಾನು ಶ್ವೇತಾ ಮನೆಯಿಂದ ರೆಡಿಯಾಗಿ ಬೆಳಗ್ಗೆನೆ ಬಂದ್ವಿ. ಬಂದು ನೋಡಿದ್ರೆ ಇವರೆಲ್ಲ ಮಲ್ಕೊಂಡೇ ಇದ್ರು. ಇನ್ನು ಏನು ಎಲ್ಲ ಅನ್ಪ್ಯಾಕೇ ಮಾಡಿರಲಿಲ್ಲ. ಬಂದು ನಾನು ಶ್ವೇತಾ ಎಲ್ಲ ಹೆಲ್ಪ್ ಮಾಡಿ ಎಲ್ಲ ಪ್ಯಾಕ್ ಮಾಡಿರೋದನ್ನೆಲ್ಲ ತೆಗ್ದೆಲ್ಲ ನೀಟಾಗಿ ಜೋಡಿಸ್ಕೊಟ್ಟು ಇವಾಗ ಹಾಲು ಉಕ್ಕಿಸ್ತಾ ಇದೀವಿ ಮನೆದು. ಬನ್ನಿ ನೋಡಿ, ಎಂಜಾಯ್ ಮಾಡಿ. ಬಾ ಸಮೀರ, ಯೂಟ್ಯೂಬ್ல போடுவி. நீவென்தன் ஸ்ட்ராபெரி என்ன குடுடா, நீயே சாப்பிட்டு இருக்க எல்லாமே. ஸ்டவ் ஆன் ಮಾಡ್ಬೇಕು, ஈஸியா இருக்கு. ஸ்டவ் ஆன் பண்றது நீ வாடா. U3 ஆர் ஸ்டேங்கல. U3 ஸ்டார்ட் pouring of milk into it. अंकल ನೋಡಿ ಇವ್ನ. अंकल பாருங்க अंकल. ஏய் நீ வாடா இங்க. சமேர் ஏய் வாடா, 3 பேர் சேர்த்து. நான் ஏற்கனவே கொஞ்சம் லீக் பண்ணிட்டேன். ஏய் மூஞ்சி பின்னாடி வாடா. மூஞ்சி சமீர் கொஞ்சம் இந்த ஓகே. இப்போ போதும்டா, குடிக்க முடியாது. அவ்வளவுதான். நெக்ஸ்ட் அது ஸ்டார்ட். சேம் ஜோக்க 2 டைம்ஸ் போட மாட்டோம். பண்ணுடா. ஷார்ட் கிளாஸ் எதுக்கு மில்க் ஊத்துறதுக்கு. ಓ ಕಾಫಿ ಮಾದರಿಯಾ? ಶುಗರ್ ಆಗ್ತಾ ಇದ್ದಾನೆ ಒಂಚೂರು. போதுண்டா ಶುಗರ್ வரும். அதுல ಶುಗರ್ இருக்கு ஐ திங்க். ஐயோ ஆமா
பால்ல சுகரோட வருதா மாட்டா ஆமா ஸ்வீட் ಆಗಿರುತ್ತೆ ತಾನೇ ಶ್ವೇತಾ ಹಾಲು ಒಂಥರ ரொம்ப ஸ்வீட்டா இருக்கு என்ன ஏய் பண்றதுன்னு அவ்வளோ ஸ்வீட் போதும்டா டயட் அனி இவ்வளோ ஸ்வீட் சாப்பிட்டிருக்கியா சக்கரையே திங்கல இத்தனை நாளா இப்பதான் சக்கரையே எடுக்கிறேன் ಅದನ್ನೆಲ್ಲ ಫುಲ್ಲಾ ಸಕ್ಕರೆ பவுடர்ல சக்கரையே சாக்லேட் பவுடர் நான் தின்னு 2 வாரம் ஆச்சு நேத்து தான் எடுத்தேன் கடைசியா பாயாசம் வைக்கும்போது. ಸೆಟ್ ಮಾಡಿ ಎಲ್ಲ ಹಂಗೆ ಇಟ್ಟಿದ್ದಾರೆ ಅದೆಲ್ಲ ಅಡ್ಜಸ್ಟ್ ಮಾಡಿ ಇರ್ತಾರೆ அதுவும் இல்லையா டீ தூள் அந்த ಟೀ ತೂಲ್ ಇಸ್ ಹಿಯರ್ ಬ್ರೋ ಫೈನಾ இருக்குமா ஏலக்காய் வேணா போடலாம் ಆಮೇಲೆ ಇನ್ನೊಂದಿದ್ದು ನಾವಿಲ್ಲಿ ಮುರುಘರ್ ಸ್ವಾಮಿದು ಇದಿಟ್ಟಿದೀವಿ ಅದೇನಂತ ನನಗೂ ಗೊತ್ತಿಲ್ಲ ಆದ್ರೆ ಸ್ವಾಮಿ ಅಂತ ಗೊತ್ತು ಅಷ್ಟೇ ಬಿಗ್ ಫ್ಯಾನ್ ಇದಿನ್ನು ಕಾಯ್ತಾ ಇದೆ ಅದೇನು ಅಂತ ನೋಡ್ತಿದ್ದೀರಾ ಬ್ಲಾಕ್ ಬ್ಯಾಕ್ ಇವ್ರು ಇದಾರಲ್ಲ ಸರ್ ನಮ್ ಸರ್ ಇವ್ರು ಸಮೀರ್ ಕಾಫಿ ಮಾಡ್ತೀವಿ ಅನ್ನೋ ತರ ಅಂದ್ರೆ ಟೀ ಮಾಡ್ಬಿಡ್ತೀವಿ ಅಂತ ಸಕ್ಕರೆ ಹಾಕಿದ್ಮೇಲೆ ಡೈರೆಕ್ಟ್ ಆಗಿ ಟೀ ಪೌಡರ್ ಹಾಕಕ್ ಹೋಗ್ದ ಅದ್ರಲ್ಲಿ ಒಂದೆರಡು ಬಿತ್ತಷ್ಟೇ ಇನ್ನೇನಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ பால் பொங்கிச்சுடா பாத்துக்கோங்க ಇನ್ನ ಇಲ್ಲ ಏ ಮಾಡ ಶ್ವೇತಾ பாக்கணே ಏ பொங்கல் பொங்கச்சுனா இடம் காலியாயிரும் ಇರು ಇವನ್ ಯಾರಡ ಇವ ಇಡು இப்ப ஆஃப் பண்ணுங்க ಇವಾಗ ತೆಗಿ ಒಂದ್ ಸ್ವಲ್ಪ ಚೂರು ಬಿಡು ನಾನು ಹೇಳ್ದೆ ಅಲ್ಲ ಮಾರ್ನಿಂಗ್ ವ್ಯೂ ತೋರಿಸ್ತೀನಿ ಅಂತ ಅದ್ರ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಇದು ರೂಮಿಂದ ಈ ಒಂದು ರೂಮಿಂದ ದೊಡ್ಡ ರೂಮಿಂದ ಸ್ವಲ್ಪ ಎಲ್ಲ ಹಂಗೆ ಹಿಂಗೆ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಅನ್ಪ್ಯಾಕ್ ಮಾಡಿ ಎಲ್ಲ ವಾಶ್ ಮಾಡಿ ಎಲ್ಲ ಹಾಕಿದ್ದಾರೆ ಅದಕ್ಕೆ வாய்ஸ் மட்டும் மியூட் பண்ண மாட்டேன் சனாஃபு டென்டடா அவ்வளோதான் இதுதான் வியூ இது சனாஃபு மூஞ்சே ஷோ பண்ணாமல் அப்படியே போயிட்டு இருக்கேயா ಇದೆಲ್ಲ ಸ್ವಲ್ಪ ಇವಾಗ ಊಟ ಮಾಡಿದ್ದೆಲ್ಲ ಇಟ್ಟಿದ್ದಾರೆ ಇದೆಲ್ಲ ಬೆಡ್ ನೆನ್ನೆ ಬಂದಾಗ ಅಡ್ಜಸ್ಟ್ ಮಾಡಿ ಇದು ಬೆಡ್ ನಾವು ರೋಡ್ ಸೈಡಲ್ಲಿ ನಾರ್ಮಲಾಗಿ ಇಟ್ಬಿಟ್ಟು ಹೋಗ್ತಾರೆ ಬೇಡದಲ್ಲಿರೋದು ಆದರೆ ತುಂಬ ಚೆನ್ನಾಗಿತ್ತು ಗೊತ್ತಾ ಇದು ಕ್ಲಾತ್ ಮಾತ್ರ ವೆಟ್ಟಾಗಿಬಿಟ್ಟಿದೆ ನೆನ್ನೆ ಮಳೆ ಬರ್ತಿತ್ತಂತ ಸೊ ಅದಕ್ಕೇ ನಾವು ಅದನ್ನು ಇವಾಗ ಬಿಚ್ಚಿಬಿಟ್ಟು ವಾಶ್ ಮಾಡೋಕೆ ಹಾಕಿದ್ದೀವಿ ಅದು ವಾಶ್ ಆದಮೇಲೆ ಮತ್ತೆ ಇದಕ್ಕೆ ಹಾಕಿ ಎತ್ತಿರ್ತಾರೆ ಅಂದರೆ ಇವ್ರ ಫ್ರೆಂಡ್ಸ್ ಎಲ್ಲ ಬರ್ತಿರ್ತಾರೆ ಬಾಯ್ಸ್ ಎಲ್ಲ ಸೊ ಅವರೆಲ್ಲ ಬಂದರೆ ಮಲ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಓಕೆ ಇದು ನಮ್ಮ ಫ್ರೆಂಡ್ ಮನೆಯ ಹೋಮ್ ಸೆರೆಮನಿ ಆಗಿತ್ತು ಎಲ್ಲ ಆಯಿತು ನೆನ್ನೆ ಬಂದು ಎಲ್ಲ ಇಟ್ವಿ ಎಲ್ಲನೂ ತೋರಿಸಿದ್ದೀನಿ ಮಧ್ಯದಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ ಅದು ಅನ್ಇವನ್ ಆಗಿದ್ದರೆ ಏನೋ ಅಂದ್ಕೊಂಡ್ಬೇಡಿ ಓಕೆನಾ ಸೊ ನೆನ್ನೆನೂ ಹೇಳಿದೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಇವತ್ತೇ ಹೇಳ್ತಾ ಇದ್ದೀನಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲವ್ ಯು ಆಲ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ನಮಸ್ತೆ